ಅಕ್ಕನಿಗೆ ಕೇಳಿದ್ರು, ಉದಾ ಮದ ಯೌವನವನೊಳಕೊಂಡ ಸತಿಯ ನೀನಿತ್ತಲೇಕೆ ಬಂದಯ್ಯವ್ವ? ಪ್ರಭು ಕೇಳ್ತಾನೆ, ಪ್ರಭು ಕೇಳ್ತಾನೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೊಗಬಾರದವಯ್ಯ, ಅಸಾಧ್ಯವಯ್ಯ. ಆಚೆ ಆಮಿಷ ಅಳಿದವಂಗಲ್ಲದೆ ಕಲ್ಯಾಣದತ್ತ ಅಡಿಯಿಡಬಾರದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೊಳಿದು ಉಭಯ ಲಜ್ಜೆ ಅಳಿದನಾಗಿ ಕಲ್ಯಾಣವ ಕಂಡು ನಮೋ 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 ಎನ್ನುತ್ತಿರ್ತೇನಯ್ಯ. ಅಕ್ಕ ಹೇಳ್ತಾಳ, ನಿಮ್ಮಂಗ ಅಕ್ಕ ಹೇಳ್ತಾಳ, ಬೆಳಮಗಳು ಒಳಗೊಕ್ಕಳೆ ಅಲ್ಲಮರು ಕುತ್ಕೊಂಡಿರ್ತಾರೆ. ಪೂಜ್ಯರು ಹೆಂಗ್ ಕುಂತಾರಲ್ಲ ಶೂನ್ಯ ಸಿಂಹಾಸನದಲ್ಲಿ, ಅಲ್ಲಮ ಪ್ರಭು ಕುತ್ಕೊಂಡಿರ್ತಾರೆ. ಅಕ್ಕನಿಗೆ ಕೇಳ್ತಾರ, 16 ವಯಸ್ಸಿನ ತರುಣೆ. ಎಷ್ಟು ವಯಸ್ಸು? 16, 16 ಇಯರ್ಸ್ ಓಲ್ಡ್. ಬರ್ತಾಳೆ ಅಕ್ಕ, ಆ ಸ್ಥಳಕ್ಕೆ ಬರ್ತಾಳೆ, ಅನುಭವ ಮಂಟಪಕ್ಕೆ ಬರ್ತಾಳ. ಎಲ್ಲಾ ತಲೆನ ಕೂದಲು ಬೆಳ್ಳಗಾದವ್ರೆಲ್ಲ ಕೂತ್ಕೊಂಡಿರ್ತಾರ. ಅಲ್ಲೇನ ಹರೇದರ್ ಕುಂತಿದ್ರೇನ್? ಅನುಭವ ಮಾಡ್ಲಿಕ್ಕೆ ಕೂತ್ಕೊಂಡಿರ್ತಾರೆ. ಬಂದಂತ ಅಕ್ಕನಿಗೆ ಕೇಳ್ತಾರೆ, ಉದಮದದ ಯೌವನವನೊಳಕೊಂಡ ಸತಿಯ ನೀನಿತ್ತಲೇಕೆ ಬಂದಯ್ಯವ್ವ? ನಿನ್ನ ಪತಿಯ ಕುರುಹ ಹೇಳಿದರೆ ಕುಳ್ಳಿರು, ಅಲ್ಲದಿರೆ ತೊಲಗಾಚೆ ತಾಯೇ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಗ ಸುಖ ಸನ್ನಿಹಿತವ ಬಯಸುವಡೆ, ನಿನ್ನ ಪತಿಯ ಕುರುಹು ಆರೆಂದು ಬೆಸಗೊಳ್ಳ ಎಲೆ ಅವ್ವ. ಪ್ರಭು ಕೇಳ್ತಾನೆ, ನೋಡ್ಬಾ, ನೀ 16 ವಯಸ್ಸಿನಾಗ ಇಲ್ಲಿ ಬಂದ್ಬಿಟ್ಟಿದಿ. ಎಲ್ಲಿ ಬಂದಿದಿ? ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದ್ಬಿಟ್ಟಿದಿ ನೀನು. ಇಲ್ಲಿ ಕುಂದಿರ್ಬೇಕಂದ್ರೆ ಇಲ್ಲೊಂದು ಪರ್ಮಿಷನ್ ಬೇಕು. ಏನಂತ ಕೇಳಿದ್ರೆ, ನಿನ್ನ ಗಂಡನ ಹೆಸರು ಏನು ಹೇಳು? ನಿನ್ನ ಗಂಡನ ಹೆಸರು ಹೇಳಿ ಅವನು ಕರ್ಕೊಂಡು ಬಂದು ಇಲ್ಲಿ ಕುಂದಿರ್ಬೇಕು. ನಿನಗೊಬ್ಬಕ್ಕಿಗೆ ಕುಂದ್ರಾಕ ಇಲ್ಲಿ ಏನಿಲ್ಲ, ಪರ್ಮಿಷನ್ ಇಲ್ಲ ಅಂತಂದು. ಅವಾಗ ಅಕ್ಕ ಹೇಳ್ತಾಳೆ, ನಿನ್ನ ಗಂಡ ಯಾರು? ಯಾಕೆ ಕಲ್ಯಾಣಕ್ಕೆ ಬಂದಿ? ಉದಮದದ ಯೌವನವನೊಳಕೊಂಡ ಸದಿಯ ನೀನಿತ್ತಲೇಕೆ ಬಂದಯ್ಯವ್ವ ಅಂದಿದ್ ಕುತ್ರ ಹೇಳ್ತಾಳೆ, ಆಡುವುದು ಪಾಡುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಂಗಳ ಕಳೆವೆ. ಅಕ್ಕ ಹೇಳ್ತಾಳೆ, ನಾ ಯಾಕಿಲ್ಲಿ ಬಂದಿನಿ ಅಂತ ಕೇಳಿದ್ರೆ, ನನ್ನ ಆಯುಷ್ಯ ಏನಿದೆ ಎಲ್ಲ ನನಗೆ ಭಗವಂತ ಏನು ಕೊಟ್ಟು ಕಳಿಸಾನಲ್ಲ ಆಯುಷ್ಯವನ್ನ, ಆ ಆಯುಷ್ಯವನ್ನ ಹೆಂಗೆ ಕಳೆಯಾಕ್ ಬಂದೀನಿ ಅಂತ ಕೇಳಿದ್ರೆ, ನಿಮ್ಮಂತ ಶರಣರಲ್ಲಿ ಕೂತ್ಕೊಂಡು ಕಳೆಯಾಕ್ ಬಂದೀನಿ. ಹಂಗಾರೆ ನಿನ್ನ ಗಂಡ ಯಾರು? ನಿನ್ನ ಗಂಡ ಯಾರು? ನಿನ್ನ ಗಂಡನ ಹೆಸರೇನು ಕೇಳಿದಾಗ ಅಕ್ಕಿ ಹೇಳ್ತಾಳ, ಕೇಳ್ರಿ, 16 ವಯಸ್ಸಿನಾಗ ನಮಗೇನೋ ಗೊತ್ತಿರಂಗಿಲ್ಲ. ಒಬ್ಬ ಹೆಣ್ಣುಮಗಳು 16 ವಯಸ್ಸಿನ ಹುಡುಗಿ ಜಗತ್ತನ್ನೇ ನಡುಗಿಸ್ತಾಳೆ. ಹೇಳ್ತಾಳಕಿ, ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ. ಹಸೆಯ ಮೇಳನ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕರೆದೊಯ್ಯುವರೆಮ್ಮವರು. ಭಸ್ಮವನೆ ಪೂಸಿ ಕಂಕಣವನೆ ಕಟ್ಟಿ ಚನ್ನ ಮಲ್ಲಿಕಾರ್ಜುನ ನನಗೆ ಗಂಡನಾಗಬೇಕೆಂದು ನಾನು ಬಂದೇನ್ರಿ ಪ್ರಭುದೇವರೇ. ಸುಮ್ಮನೆ ಬಂದೇನೆ ನಾನು? ಹರನೇ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ. ನನ್ನ ಗಂಡ ಯಾರು ಅಂತ ಕೇಳಿದ್ರೆ, ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಹೇಳ್ತಾಳ. ಅವಾಗ ಹೇಳ್ತಾಳಕ್ಕೆ, ಪಚ್ಚಯ ನೆಲಗಟ್ಟು. ನನ್ನ ಲಗ್ನ ಹೆಂಗಾಯ್ತು ಅದಕ್ಕೆ ಆಧಾರ ಕೊಡ್ತಾಳಕಿ ವಚನದಾಗ. ಪಚ್ಚಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರನು ನಿಕ್ಕಿ ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆಯ ಮಾಡಿದರು. ಗುರುವೇ ತೆತ್ತಿಗನಾದ. ನಿಮ್ಮ ಲಗ್ನ ಆದಾಗ ಇದನ್ನೇ ಹಾಕ್ತಾರಲ್ಲ, ಏನದು ಹಿಂಗೆ ಕಾಯಿ ಹಿಡ್ದು ಹಾಕ್ತಿರಲ್ಲ ಮೇಲೆ, ಏನ್ರಿ ಅದು? ಯಾಕೆ ಅವಾಗ ಯಾಕೆ ಹಾಲು ಹಾಕ್ತಾರೆ? 8 ಲಕ್ಷ ಕೊಟ್ಟು ನೋಡಿರು ತಮ್ಮ ನೀವು. ಏನದು? ಏನಂತಾರ ಅದಕ್ಕೆ? ಏನಂತಾರ? ದಾರಿ ಎರಿದಂತಾರಿಲ್ಲ. ಅಕ್ಕಿ ಹೇಳ್ತಾಳ, ನನ್ನ ದಾರಿ ಯಾರು ಎರೆದ್ರು? ಅಕ್ಕ ಹೇಳ್ತಾಳೆ, ಗುರುವೆ ತತ್ತಿಗನಾದ ಲಿಂಗವೇ ಮದುವಳಿಗನಾದ ನಾನೇ ಮದುವಳಿಯಾಯದನು. ಈ ಭುವನವೆಲ್ಲವರಿಯಲು ಅಸಂಖ್ಯಾತ ನನಗೆ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯ ಒಪ್ಪ ವರನ ನೋಡಿ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡ ನನಗೆ. ಏನು ಹೇಳ್ತಾಳ? ಓದ್ಬೇಕು ಇದನ್ನೆಲ್ಲ. ನನ್ನ ಗಂಡ ಯಾರು ಅಂತ ಕೇಳಿದ್ರೆ, ಇಂಥ ಲಗ್ನ ಮಂಟಪದಲ್ಲಿ ನಾನು ಮದುವೆಯಾದೆ. ಇನ್ನೂ ಹೆಂಗಿತ್ತು ತನ್ನ ಲಗ್ನ ಮಂಟಪ? ಹಿಂಗೆಲ್ಲ ಲೈಟ್ ಹಾಕಿದ್ರು. ಹೇಳ್ತಾಳಕಿ ತನ್ನ ಲಗ್ನ ಮಂಟಪದ ವರ್ಣನೆಯನ್ನು ಮಾಡ್ತಾಳ. ಜಲದ ಮಂಟಪದ ಮೇಲೆ ಆಲಿಕಲ್ಲ ಹಸೆಯ ಹಾಸಿ
ಉರಿಯ ಚಪ್ಪರವನೆಕ್ಕಿ ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಕೈ ಹಿಡಿದನು, ಎಂದೆಂದು ಬಿಡದ ಬಾಳುವಿಗೆ ಕೊಟ್ಟರೆನ್ನ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡ ನನಗೆ ಮಿಕ್ಕಿದ ಲೋಕದ ಗಂಡ ನನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಏನ್ ಹೇಳ್ತಾಳ ನೋಡ್ರಿ, ಇಲ್ಲಿ ಅಂತ ಗಂಡ ಹೆಂಡತಿ ಲಗ್ನ ಆಗಕತ್ತಾರ ಗೊತ್ತೇನ್? ಹೇಳ್ತಾಳಕಿ ಏನಿಲ್ಲಂತ, ಹೆಂಡತಿ ಆಗಳಿಗೆ ಕಾಲಿಲ್ಲಂತ, ಗಂಡ ಅವನು ತಲೆ ಇಲ್ಲಂತ. ತಲೆನ ಇದ್ದಿದ್ದಿಲ್ಲ ಅಂತ ಒಂದು ಗಂಡಗ, ಹೆಂಡತಿ ಕಾಲಿರ್ಲಿಲ್ಲ, ಗಂಡಗ್ ತಲೆ ಇರ್ಲಿಲ್ಲ ಅಂತ. ಏನ್ರಿ ಹಿಂಗಂದ್ರೆ ಎಷ್ಟು ಚಂದ ಹೇಳ್ತಾಳ. 16 ವಯಸ್ಸಿನಕ್ಕೆ ಹೆಂಡತಿಗೆ ಕಾಲಿರ್ಲಿಲ್ಲ ಅಂತ ಕೇಳಿದ್ರೆ ಆಕಿ ಏನಿದ್ಲು ಅಂತ ಕೇಳಿದ್ರೆ ಸದ್ದ ಆಚಾರವನ್ನು ಉಳ್ಳವಳಾಗಿದ್ಲು. ವೃತ್ತಿ ಜ್ಞಾನವಿಲ್ಲದ ತಲೆ ಅದು ಇರಲಿಲ್ಲ ಅಂತ ಕೇಳಿದ್ರೆ ಆ ಜೀವನ ಅನ್ನುವಂಥದ್ದು ಸುಖ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ಮಾತನ್ನ ಅಕ್ಕ ತನ್ನ ವಚನದಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾಳೆ. ಅವಾಗ ಪ್ರಭು ಕೇಳ್ತಾನೆ, ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದಿ ನೀನು, ನನ್ನ ಗಂಡ ಯಾರು ಏನಂತ ಹೇಳ? ನನ್ನ ಗಂಡ ಯಾರು? ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ನೀನು. ಹೌದು. ಪ್ರಭು ಬಹಳ ಚಂದ ಕೇಳ್ತಾನೆ, ತಪ್ಪು ಹೊರಸಿ ಹೊರಟಿ ನೆಂಬುದು ಸತ್ಯವೇ? ಆಕಿ ಹೆಂಗ್ ಬಂದಾಳ ಕಲ್ಯಾಣಕ್ಕೆ ಬರ್ಬೇಕಾರೆ? ಎಲ್ಲಾ ಸಿರಿ ಕಳೆದಾಳೆ, ಕೂದ್ಲ ಮುಚ್ಕೊಂಡಾಳೆ, ಕೂದ್ಲ ಮುಚ್ಕೊಂಡು ಬತ್ತಲೆಯಾಗಿ ಅಷ್ಟು ಶರಣರ ಮಧ್ಯದಲ್ಲಿ ನಿಂತು ಇಷ್ಟು ವಾದ ಮಾಡಕತ್ತಾಳೆ ಅಂತಾನ ಪ್ರಭು. ತಪ್ಪು ಹೊರಸಿ ಹೊರಟಿ ನೆಂಬುದು ಸತ್ಯವೇ? ತನು ಸೀರೆಯ ನಳಿದ ಮನ ನಿರ್ವಾಣವಾದಲ್ಲಿ, ತನು ಸೀರೆಯ ನಳೆದು ಮನ ನಿರ್ವಾಣವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು, ಅಪಮಾನವೆಂತು ಹರಿಯಿತು, ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಏನ್ ಹೇಳ್ತಾನೆ ಪ್ರಭು ಅಲ್ವಾ? ನಿನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದಿ, ಅವನಿಗಾಗಿ ನಾ ಎಲ್ಲ ಬಿಟ್ಟು ಬಂದೀನಿ ಅಂತಿದಿ. ನೀನು ಶಿವಮೊಗ್ಗ ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ಒಬ್ಬನ ಜೊತೆಗೆ ನಿಂದು ಏನಾಗಿತ್ತು? ಲಗ್ನ ಆಗಿದ್ದಿಲ್ಲೇನು? ಯಾರಮ್ಮ? ಕೌಶಿಕನೊಂದಿಗೆ ಲಗ್ನ ಆಗಿತ್ತು. ಅವನಿಗೆ ತಪ್ಪು ಹೊರಿಸಿ ಲಗ್ನ ಮಾಡ್ಕೊಳ್ಳಾರ್ದ ಕಲ್ಯಾಣ ಬಿಟ್ಟು ನೀನು ಇಲ್ಲಿಗೆ ಬಂದು ಇದನ್ನು ಬಿಟ್ಟು ಶಿವಮೊಗ್ಗ ಬಿಟ್ಟು ಶಿಕಾರಿಪುರ ಬಿಟ್ಟು ಇಲ್ಲಿಗೆ ಬಂದಿದ್ದಿ. ನಿನಗದು ಏನಾರ ನೆನಪೈತೇನೋ ಅಂತ ಹೇಳ್ತಾಳೆ. ಮತ್ತು ನೀನು ಅವನು ಬಿಟ್ಟು ಎಲ್ಲ ತಕ್ಕೊಂಡ್ಬಿಟ್ಟು ಬರೇ ಬತ್ತಲೆಯಾಗಿ ಬಂದು ಬರೇ ಕೂದಲ ಮುಚ್ಕೊಂಡಿದ್ದಿ. ಮತ್ತು ನಿನಗೆ ಒಳಗ ವೈರಾಗ್ಯ ಬಂದತಿ ಅಂತ ಕೇಳಿದ್ರೆ ಹೊರಗಿನ ಕೂದಲ ಯಾಕೆ ಮುಚ್ಕೊಂಡೆ? ಹಂಗ ಇರಬೇಕಾಗಿತ್ತು. ಯಾಕದು ನಿನ್ನ ದೇಹದ ಮೇಲೆ ನಿನಗೆ ಮೋಹ ಐತಿ, ಅದಕ್ಕೆ ನೀ ಹಂಗೆ ಮಾಡಾಕತ್ತಿ ಅಂತ ಪ್ರಭು ಹೇಳ್ತಾನೆ. ಅಕ್ಕ ಹೇಳ್ತಾನ, ಎಲ್ಲ ಹೇಳಂಗಿಲ್ಲ, ಸುಮಾರು ಒಂದು 35ರಿಂದ 50 ವಚನಗಳದ ಇವು. ಹೇಳ್ತಾಳ ಪ್ರಭುಗೆ ಅಕ್ಕ, ಕಾಯ ಕರ್ರನೆ ಕಂದಿದರೇನಯ್ಯ, ಮಾಯ ಮಿರ್ರನೆ ಮಿಂಚಿದರೇನಯ್ಯ, ಅಂತರಂಗವು ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಂಗ ಒಲಿದ ಕಾಯ ಹೇಗಿದ್ದರೇನಯ್ಯ, ಎಂತಿದ್ದರೇನಯ್ಯ ಅಂತ ಹೇಳ್ತಾಳ ಅಕ್ಕ. ಇದನ್ನ ಯಾರಿಗೆ ಕೊಟ್ಟಿನಿ ಅಂತ ಕೇಳಿದ್ರೆ ಚನ್ನ ಮಲ್ಲಿಕಾರ್ಜುನ ನಾ ಕೊಟ್ಟು ಬಿಟ್ಟಿನಿ. ಅವನಿಗೆ ಹೊಲದ ಬಳಿಕ ಇದು ಬತ್ತಲೆ ಇದ್ರೇನು, ಸೀರೆ ಉಟ್ರೇನು, ಪಿತಾಂಬ್ರ ಉಟ್ರೇನು, ನಾ ಅದಕ್ಕೆ ಬಿಟ್ಟು ಬಂದ್ಬಿಟ್ಟಿನಿ. ಎಲ್ಲ ಬಿಟ್ಟು ಕೌಶಿಕನ ಅರಮನೆಯನ್ನು ಬಿಟ್ಟು ಬಂದ್ಬಿಟ್ಟಿನಿ. ಅವನೊಂದಿಗೆ ನಾ ಲಗ್ನ ಆಗಿಲ್ಲ. ನಾ ಯಾರೊಂದಿಗೆ ಲಗ್ನ ಆಗಿನಿ ಅಂತ ಕೇಳಿದ್ರೆ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಲಗ್ನ ಆಗಿನಿ ಅಂತ ಹೇಳ್ತಾಳೆ. ಬಹಳ ಸುಂದರವಾದಂಥ ಉತ್ತರ ಕೊಡ್ತಾಳೆ. ಹೌದು, ಅವ ಒಲಿದ ಅಂತ ಹೇಳಿದೆ, ದೇವನೊಲಿದ, ನೀನೊಲಿದೆ ಎಂಬುದು ಆವುದಕ್ಕೆ? ಭಾವಶುದ್ಧವಾದಲ್ಲಿ ಸೀರೆಯ ನಳಿದು ಕೂದಲ ಮರೆಸಲೇತಕ್ಕೆ, ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರ ಬಂದಿತ್ತು. ಇದು ಗುಹೇಶ್ವರನಪ್ಪದ ವೇಷ ಅಂತ ಹೇಳ್ತಾನೆ ಪ್ರಭು. ಹೌದು, ನೀನು ಅವನಿಗೆ ಒಲ್ದಿ ಅಂದ್ರೆ ಮತ್ತೆ ಕೂದಲ ಯಾಕೆ ಮುಚ್ಕೊಂಡಿ ಅಂತ ಹೇಳಿ ಮತ್ತೆ ಕೇಳ್ತಾನೆ. ಅವಾಗ ಅಕ್ಕ ಎಂಥ ಬ್ಯೂಟಿಫುಲ್ ಆದಂಥ ಉತ್ತರ ಕೊಡ್ತಾಳಲ್ಲ. ಕೇಳ್ರಿ ನೀವು ತಾಯಂದ್ರೆ ಕೇಳ್ಬೇಕು. ಬರೇ ಧಾರಾವಾಹಿ ನೋಡಿರ್ತೀರಿ ನೀವು, ಇಂಥವು ಕೇಳ್ಬೇಕು ನೀವು ತಾಯಂದಿರು. ಆಕೆ ಹೇಳ್ತಾಳೆ, ಫಲ ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ನಾ ಯಾಕೆ ಕೂದಲ ಮುಚ್ಕೊಂಡಿನ್ ಗೊತ್ತೇನ್? ಆಕೆ ಹೇಳ್ತಾಳೆ, ಪ್ರಭುಗೆ ಹೇಳ್ತಾಳೆ, ಎಲ್ಲ ಶರಣರಿಗೆ ಹೇಳಕತ್ತಾಳೆ, ನಾ ಯಾಕೆ ಕೂದಲ ಮುಚ್ಕೊಂಡಿನಿ ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ,
ಫಲ ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂಬ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ. ಏನು ಹೇಳ್ತಾಳೆ? ನಾ ಯಾಕೆ ಮುಚ್ಚಿಕೊಂಡೆ ಅಂತ ಕೇಳಿದ, ಪ್ರಭುವೇ ನೀವು ಮ್ಯಾಲ್ ಕುಂತೀರಿ, ನೀವು ಸಿದ್ಧಿ ಪುರುಷರದ್ರಿ, ಎಲ್ಲಾರು ಈ ಕಲ್ಯಾಣದಲ್ಲಿರ್ತಕ್ಕಂಥವ್ರು ಹಿಂಗದಾರಂತ ಏನು ಗ್ಯಾರಂಟಿ? ಹೌದಲ್ಲ? ಈ ದೇಹವನ್ನು ನೋಡಿ ಮೋಹಕ್ಕೆ ಒಳಗಾಗವ್ರು ಇದ್ರೆ, ಅದಕ್ಕಿಲ್ಲಿ ರಶೀಲೋಮ್ನಂಗೆ ಆಗೋರು ಇದ್ರೆ, ಮೋಹಕ್ಕೆ ಒಳಗಾಗವ್ರು ಇದ್ರೆ ಅದಕ್ಕೆ ಅವ್ರ ಸಲುವಾಗಿ ಮುಚ್ಕೊಂಡಿನಿ ಹೊರತು ನನ್ನ ಸಲುವಾಗಿ ನಾ ಮುಚ್ಕೊಂಡಿಲ್ಲ ಅಂತ ಹೇಳ್ತಾಳೆ. ನನ್ನ ಸಲುವಾಗಿ ನನ್ನ ದೇಹ ನಾ ಮುಚ್ಕೊಂಡಿಲ್ಲ, ನೀವದಿರಲ್ಲ ನನ್ನ ನೋಡಿ. ಅರ್ಥ ಆಗುತ್ತಲ್ಲ ಮುಂದಿಂದ? ನನ್ನ ನೋಡಿ ಟಿಮ್ 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 ಆಗ್ಬಾರ್ದಂತ ಹೇಳಿ, ನಿಮಗೆ ಮೋಹ ಬರಬಾರ್ದಂತ ಹೇಳಿ ಮುಚ್ಕೊಂಡಿನೋ ಪ್ರಭುವೇ ಅಂತ ಹೇಳಿದಾಗ ಭಾಳ ಸುಂದರವಾಗಿ ಇನ್ನೂ ಅನೇಕ ವಚನಗಳನ್ನು ಆಕಿ ಹೇಳ್ಕೊಂಡು ಬರ್ತಾಳೆ. ಹೇಳಿದಾಗ ಪ್ರಭು ಅಂತಾನ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ನಾ ಎಲ್ಲ ಹೇಳಕ್ಕೆ ಹೋಗಂಗಿಲ್ಲ, ಹೇಳಕ್ಕೆ ಟೈಮ್ ಇಲ್ಲ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರಿದ ಬಳಿಕ ಎನಗೆ ಭಯ ಉಂಟೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಒಂದು ವಚನವನ್ನು ಹೇಳ್ತಾಳೆ. ನನ್ನ ಮನಸ್ಸು ಹೆಂಗಾಗ್ಯದ ಅಂತ ಕೇಳಿದ್ರೆ, ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರತ ತಟಾಕದಂತೆ, ಬೆಂದ ನೊಲಿಯಂತೆ, ಮತ್ತೆ ಹಿಂದಣ ಅಂಗ ಉಂಟೆ ಅಯ್ಯ ಚನ್ನಮಲ್ಲಿಕಾರ್ಜುನ ದೇವನ ಸಂಘ ಆದವಳಿಗೆ. ಅಕ್ಕ ಹೇಳ್ತಾಳೆ, ನೋಡು ನಾ ಎಂಥ ಸಾಧನೆಯ ಸಿದ್ಧಿ ಎತ್ತರಕ್ಕೇರೀನಿ ಅಂತ ಕೇಳಿದ್ರೆ ನನ್ನ ದೇಹ ಹೆಂಗಾಗ್ಯದ ಅಂತ ಕೇಳಿದ್ರೆ, ಈಗ ಹೆಣ ಸುಡ್ತಿರ್ತಾರೆ, ಸುಟ್ಟೆಲ್ಲ ಬೂದಿ ಆಗಿರ್ತದೆ, ನೋಡಾಕದು ಏನು ಕಾಣ್ತಿರ್ತದೆ ಅಂತ ಕೇಳಿದ್ರೆ ಶವದಂತೆ ಕಾಣ್ತಿರ್ತೈತೆ. ಆ ದೇಹ ಕೆಂಡದಾಗಿದ್ರು ಜೀವಂತ ಇರ್ತೈತೇನು? ಇರೋದಿಲ್ಲ. ಕೆರಿ ಕಾಣಿಸ್ತಿರ್ತದೆ, ಕೆರಿಯೊಳಗೆ ನೀರಿಲ್ಲ ಅಂದ್ರೆ ಕೆರಿ ಹಂಗೆ ಬರೀ ಕೆರಿ ಕಾಣಿಸ್ತಿರ್ತದಲ್ಲ, ನನ್ನೊಳಗ ಕಾಮವೆಂಬ ಜಲವನ್ನೆಲ್ಲ ಖಾಲಿ ಮಾಡೀನಿ, ನನ್ನ ದೇಹ ನೀರಿಲ್ಲದ ಕೆರೆಯಂತೆ ಆಗಿದೆ. ಅದಕ್ಕೆ ಬೆಂದ ನುಲಿಯಂತೆ ಆಗಿದೆ. ಸುಟ್ಟ ಹುರಿಯನ್ನು ಸುಟ್ರೆ ಹೆಂಗದು? ಸುಟ್ಟ ಹುರಿ ಹೆಂಗ ಕಾಣಿಸ್ತದೆ? ಮುಟ್ಟಿದ್ರೆ ಬೂದಿ ಆಗಿರ್ತದೆ. ಎಲ್ಲೋ ಪ್ರಭುವೇ ನನ್ನ ಶರೀರ ಏನಾಗ್ಯದ ಅಂತ ಕೇಳಿದ್ರೆ ಹಿಂಗೆಲ್ಲ ಆಗ್ಯದ. ಅದಕ್ಕೆ ನಾ ಯಾರಿಗೆ ಒಲ್ದೀನಿ? ನನ್ನ ಗಂಡ ನಿಜವಾದ ಗಂಡ ಯಾರು ಅಂತ ಹೇಳಿದ್ರೆ ಕೇಳ್ತಾಳಕ್ಕೆ, ಸಾವಿಲ್ಲದ, ಏಡಿಲ್ಲದ, ರೂಹಿಲ್ಲದ ಚಲುವಂಗೆ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ ಅವನು ಮಿಗೆ ಒಲಿದೆನವ್ವ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ನನಗೆ ಗಂಡ. ನನ್ನ ಗಂಡಗೆ ಏನಿಲ್ಲ ಅಂತ ಕೇಳಿದ್ರೆ ಸಾವಿಲ್ಲ, ಅವನಿಗೆ ರೋಗ ರುಜಿನಗಳಿಲ್ಲ, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಹಿಂಗ ರೂಪ, ಕರ್ಗ ಬೆಳಗ ದಪ್ಗ ತೆಳ್ಳಗ ಏನಿಲ್ಲವ. ರೂಹಿಲ್ಲದ ಚಲುವಂಗೆ, ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ. ನಾ ಹೆಂಗ್ ಒಲಿದೆ ಅಂತ ಕೇಳಿದ್ರೆ ಮಿಗೆ ಒಲಿದೆ, ನಾನು ಅವನಿಗೆ ಒಲಿದು ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಮುಂದೆ ಬಹಳ ಸುಂದರವಾದಂಥ ಈ ಮಾತನ್ನ ಹೇಳಿದಾಗ ಪ್ರಭು ಅಂತಾನೆ, ತನು ಶುದ್ಧವಾಯಿತು. ಪ್ರಭುವೇ ನನ್ನ ತನು ಶುದ್ಧ ಹೆಂಗಾಗ್ಯದ ಅಂತ ಕೇಳಿದ್ರೆ, ತನು ಶುದ್ಧವಾಗಿತ್ತು, ಶಿವ ಭಕ್ತ ರೊಕ್ಕದಕೊಂಡು ಮನ ಶುದ್ಧವಾಯಿತು, ಅಸಂಖ್ಯಾತರ ನೆನೆದು ಎನ್ನ ಭಾವ ಶುದ್ಧವಾಯಿತು, ಕಂಗಳು ಶುದ್ಧವಾಯಿತು, ಅಸಂಖ್ಯಾತರ ನೋಡಿ ಎನ್ನ ಶ್ರೋತೃ ಶುದ್ಧವಾಯಿತು, ಅವರ ಕೀರ್ತಿ ಕೇಳಿ ಎನ್ನ ಭಾವನೆ ಎನಗಿದು ಜೀವನವು ಕೇಳ ಲಿಂಗ ತಂದೆ ನೆಟ್ಟನೆ ನಿಮ್ಮವ ಪೂಜಿಸಿ ಭವಗೆಟ್ಟನು ಕಾಣ ಚನ್ನಮಲ್ಲಿಕಾರ್ಜುನ. ನಾ ಏನಾಗಿನಂತ ಕೇಳಿದ್ರೆ, ನಿಮ್ಮ ಹತ್ರ ಬಂದಿನಲ್ಲ, ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ನನ್ನ ಕಣ್ಣು ಶುದ್ಧ ಆಯ್ತು, ನಿಮ್ಮ ಕೀರ್ತಿ ಕೇಳಿದ್ನಲ್ಲ ಕಿವಿ ಶುದ್ಧ ಆಯ್ತು, ನಿಮ್ಮನ್ನು ನೆನೆಸಿದ್ನೆಲ್ಲ ನನ್ನ ನಾಲಿಗೆ ಶುದ್ಧ ಆಯ್ತು, ಹಿಂಗೆ ನನ್ನ ದೇಹವೆಲ್ಲ ಶುದ್ಧ ಆಗಿಬಿಟ್ಟದ, ಶುದ್ಧ ಆಗ್ಯದ. ಅದಕ್ಕೆ ಇಲ್ಲಿ ಬಂದು ಕಲ್ಯಾಣಕ್ಕೆ ಬಂದು ಸಂಗನ ಬಸವಣ್ಣನ ಶ್ರೀಪಾದವ ಕಂಡೆನಾಗಿ ಎನ್ನಂಗನ ಅಸ್ಥಿಯಾಗಿತ್ತು, ಚನ್ನ ಬಸವಣ್ಣನ ಶ್ರೀಪಾದವ ಕಂಡನಾಗಿ ಎನ್ನ ಪ್ರಾಣ ಬಯಲಾಯಿತು. ಪ್ರಭುವೇ ನಿಮ್ಮ ಶ್ರೀಶರಣಕ್ಕೆ ಶರಣೆಂದನಾಗಿ ಎನ್ನ ಅರಿವು ಸೋಯವಾಯಿತು. ಹೇಳ್ತಾಳೆ, ಬಹಳ ಸುಂದರವಾಗಿ ಹೇಳ್ತಾಳಕಿ, ನಿಮ್ಮನ್ನು ಯಾವಾಗ ಕಂಡೆ, ನಿಮಗೆ ಯಾವಾಗ ಶರಣ ಅಂದೆ, ನಂದು ಇಡೀ ಸರ್ವಾಂಗವೇ ಸುಂದರವಾಗಿದೆ ಅಂತ ಹೇಳ್ಬಿಡ್ತಾಳೆ. ಪ್ರಭು ಕೊನೆಗೆ ಒಂದು ಮಾತು ಕೇಳ್ತಾನೆ, ಇಷ್ಟೆಲ್ಲ ಸಾಧನೆ ಮಾಡೀನಿ ಅಂತ ನೀ ಹೇಳ್ತಿದ್ದಿ, ನೋಡ್ರಿ ಹಂಗೆ ಬೆಂಕಿಯಾಗ ಹಾಕಿ ಬಂಗಾರ ಸುಟ್ಟಂಗೆ ಸುಡಾಕತ್ತಾನ ಆಕಿಗೆ, ಪರೀಕ್ಷೆ ಮಾಡಾಕತ್ತಾನೆ. ಹೇಳ್ತಾಳಕಿ ಏನು ಹೇಳ್ತಾಳಂತ ಕೇಳಿದ್ರೆ,
ನೀ ಪರಮಾತ್ಮನ ಕೂಡಿದೆ ಅಂದಿದಿ, ಪರಮಾತ್ಮನ ಕಾಣಂಗಿಲ್ಲ, ಸಾವಿಲ್ಲದ ರೂಹಿಲ್ಲದ ಕಾಣದ ಭಗವಂತನ ನೀ ಕಂಡಿನಿ ಅಂತ ಹೇಳ್ತಿದಿ. ಹೆಂಗ್ ಕಂಡಿದಿ? ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರ್ಯಂತವ. ಹೇಳಿದರೆ ಅದಕ್ಕದೇ ಕೊರತೆ, ಹೇಳಿದರೆ ಅದಕ್ಕದೇ ಕೊರತೆ. ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸುವ ಪರ್ಯಂತೂ ಹೇಳ ಎಲೆ ಅವ್ವ ಕೇಳ್ತಾಳೆ. ನೀನು ಅವ ದೇವ್ರು ಕಾಣಂಗೇ ಇಲ್ಲ ನಮ್ಗೆ. ದೇವ್ರು ಕಾಣ್ತಾನನ್ರಿ? ಯಾರ್ಯಾರು ಕಂಡ? ನಾನು ಕಂಡಿಲ್ಲ. ಕಾಣ್ಲಿಕ್ಕೆ ಸಾಧ್ಯ ದೇವ್ರು? ಅದಕ್ಕೆ ದೇವರಿಗೆ ಏನಂತಾರ? ದೇವರು ಅಂತಾರ ನೋಡ್ರಿ. ದೇವರು ಅಂದ್ರೆ ಏನು? ದೇವರು ಅಂದ್ರೆ ಏನ್ರಿ ಅವರ? ದೇವರು ಅಂದ್ರೆ ಏನು? ರು ಹೌದಲ್ಲ? ಇದ್ರಾಗ ಐತಿ, ಈ 3 ಅಕ್ಷರದಾಗ ಐತಿ. ದೇವರು ಅಂದ್ರ ಅರ್ಥ ಏನೈತಿ? ದೇ ಅಂದ್ರ ದೇಹವಿಲ್ಲದ, ದೇಹ ಇಲ್ಲ ಅವನಿಗೆ. ವ ಅಂದ್ರ ವರ್ಣವಿಲ್ಲದ, ಹಿಂಗ ಬಣ್ಣ ಇಲ್ಲ ಅವನಿಗೆ, ವರ್ಣವಿಲ್ಲದ. ರು ಅಂದ್ರ ರೂಪವಿಲ್ಲದ, ದೇಹ ಇಲ್ಲ ಅವನಿಗೆ, ವರ್ಣವಿಲ್ಲ, ರೂಪ ಇಲ್ಲ. ಈ 3 ಇಲ್ಲದವನು ಯಾವನೋ ಅವನ ದೇವರು ಅಂತ ಹೇಳಿ ಕರ್ಕೊಂಡು ಬರ್ತಾರ. ಅವನ ದೇವರು ಅಂತಾರ. ಅವಂಗ ಇಂಗ್ಲಿಷ್ನಾಗ ಏನಂತಾರ? ಗಾಡ್ ಅಂತಾರ. ಕ್ಯಾಪಿಟಲ್ GOD ಗಾಡ್. ಸ್ಮಾಲ್ ಜಿ ಆಯ್ತಂದ್ರೆ ಗಾಡೆಸ್ ಅಂತ ಆಗ್ಬಿಡ್ತೈತಿ, ಅರ್ಥ ಬೇರೆ ಆಗ್ತತಿ. ದೇವತೆಗಳು ಅಂತ ಅಕ್ಕಾವತಿ. ಕ್ಯಾಪಿಟಲ್ G ಬರೆದ್ರೆ GOD ಗಾಡ್. ಗಾಡ್ ಅಂದ್ರೆ ಅಲ್ಲಿ ಒಂದು ಅರ್ಥ ಇದೆ. G ಅಂದ್ರೆ ಜನರೇಟರ್, O ಅಂದ್ರೆ ಆರ್ಗನೈಸರ್, D ಅಂದ್ರೆ ಡೆಸ್ಟ್ರಾಯರ್. ಸೃಷ್ಟಿ ಸ್ಥಿತಿ ಲಯವನ್ನ ಈ ಲೋಕದಲ್ಲಿ ಯಾರು ಮಾಡ್ತಾರಲ್ಲೋ ಅವನೇ ದೇವರು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಇನ್ನು ಅವನಿಗೆ ಇನ್ನೊಂದು ಹೆಸರಿದೆ. ಏನು? ಭಗವಾನ್. ಭಗವಾನ್ ಅಂತಿರಿಲ್ಲ? ಭಗವಾನ್ ಅಂದ್ರೆ ಏನ್ರಿ? ಏನೋ ಹಿಂದಿನವ್ರು ಹೇಳ್ಯಾರಿ, ನಾವು ಹೇಳಕತ್ಬಿಟ್ಟಿವ್ರಿ. ಹೌದಲ್ಲ? ನಮ್ಮ ತಲೆಯಾಗ ಬರೀ ಅವ ಇರ್ತಾವ. ಹಿಂದಿನವ್ರು ಹೇಳೋಗ್ಯಾರ್ರಿ, ನಾವು ಹೇಳಕತ್ತೀವಿ ನೋಡ್ರಿ. ಭಗವಾನ್ ಭಗವಾನ್. ಭಗವಾನ್. ಬ ಅಂದ್ರ ಭೂಮಿ, ಗ ಅಂದ್ರ ಗಗನ ಸ್ಕಾಯ್, ಗ ಅಂದ್ರ ಗಗನ, ವಾಯು, ನ ಅಂತಿರಲ್ಲ ಅನಲ್ ಬೆಂಕಿ, ಪೃಥ್ವಿ ತೇಜ ಅಪ್ಪು. ವಾಯುವಿನ ರೂಪದಲ್ಲಿ ಯಾರಿರ್ತಾರ ಅವನೇ ಭಗವಂತ, ಅವನೇ ಭಗವಂತ ಅಂತ ಹೇಳ್ತಾರೆ. ನಮ್ಮ ಸುತ್ತಲ ವಾಯು ಇದೆ, ನಮ್ಮ ಹತ್ರ ಬೆಂಕಿ ಇದೆ. ಡಾಕ್ಟರ್ ದವಾಖಾನೆಗೆ ಹೋದ್ಬಿಟ್ಲಿ ಏನು ನೋಡ್ತಾನವ? ಏನು ನೋಡ್ತಾನ? ಮೂಗು ಹಿಡಿತಾನ? ಹೆಂಗೆ? ಏನು ನೋಡ್ತಾನ? ಕೈ ಹಿಡಿತಾನ? ಕೈ ಹಾಕಿ ಹಿಡಿತಾನವ? ಹೌದಲ್ಲ? ನಾಡಿ ನೋಡ್ತಾನ. ಹಿಂಗೆ ಹಿಡ್ದಾಗ ಕೈ ಹೆಂಗಿರ್ಬೇಕು? ಹೆಂಗಿರ್ಬೇಕು? ಮಹೇಶ್ ಹೆಂಗಿರ್ಬೇಕು? ಬೆಚ್ಚಗಿರ್ಬೇಕಿಲ್ಲ? ಬೆಚ್ಚಗಿದ್ರಿ ಅವ ಎಚ್ಚರದಾನ. ಶ್ವಾಸ ಮೇ ವಿಶ್ವಾಸ ನಹಿ, ಹೊರಗೆ ಹೋದ ಶ್ವಾಸ ಒಳಗೆ ಬರ್ತೈತಂತ ಏನೋ ಗ್ಯಾರಂಟಿ ಇಲ್ಲ. ಯಾವಾಗ ಹೊಕ್ಕಿವಿ ಹೇಳಕ್ ಬರಂಗಿಲ್ಲ. ನೋಡ್ರಿ ಎಷ್ಟು ಚಂದ ಇಟ್ಟಾನ ಈ ದೇಹ. ಅದಕ್ಕೆ ಮೋಹಿಗಳಾಗಬೇಡ್ರಿ ಅಂತ ಹೇಳ್ತಾನೆ. ಅದಕ್ಕಿಲ್ಲಿ ರಶಿಲೋಮ ಅಂದ್ರೆ ಮೋಹಿ ಆಗಬೇಡ್ರಿ ಅಂತ ಹೇಳಕತ್ತೀನಿ. ಈ ವಿಷಯ ಇದಕ್ಕೆಲ್ಲ ಬಂದದ. ಅದಕ್ಕೆ ನಿಮ್ಮ ಗಾಡಿ ಟ್ಯೂಬ್ ಇರ್ತದಲ್ಲ, ಗಾಡಿ ಟ್ಯೂಬಿಗೆ ಒಂದು ಮಳಿ ಚುಚ್ಚಿದ್ರೆ ಪಸ್ ಹವಾ ಪುಸ್, ಗಾಡಿ ಬಸ್ ನಿಂತ. ಒಂದು ಟೈರ್ಗೆ ಒಂದು ಮಳಿ ಚುಚ್ಚಿದ್ರೆ ಗಾಡಿ ನಿಲ್ತದ ಹವಾ ಹೋಗಿ. ಈ ಗಾಡಿಗೆ ಈ ಬಾಡಿಗೆ 9 ತೂತದವು. ಹೌದಲ್ಲ? 9 ತೂತದವು. ಆದ್ರೂ ಎಲ್ಲಾರ ಹವಾ ಹೋಗೈತೇನೆ? ಆ ಹವಾ ಇರೋ ಮಠ ಬೆಚ್ಚಗ ಇರ್ತದ. ಹವಾ ಹೋದ ಬಳಿಕ ತಣ್ಣಗಾಗೈತಿ, ಹೋಗೈತಿ, ತಗೊಂಡು ಹೋಗ್ರಿ. ಹೌದಲ್ಲ? ನೋಡ್ರಿ ಎಷ್ಟು ಅದ್ಭುತ ಇದೆ. ಅದಕ್ಕೆ ಹೇಳ್ತಾರೆ, ಅಕ್ಕ ಹೇಳಿದಾಗ ಅಂತ ಭಗವಂತನ ಒಲ್ದಿ ನಾನು ಸಾಯವ್ ನನ್ನ ದೇವ್ರಲ್ಲ, ಹುಟ್ಟವ್ ನನ್ನ ದೇವ್ರಲ್ಲ. ನನ್ನ ದೇವ್ರು ಹುಟ್ಟಿಲ್ಲ, ನನ್ನ ದೇವ್ರು ಸತ್ತಿಲ್ಲ ಅಂದಾಗ
ಪ್ರಭು ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಇನ್ನೊಂದೆರಡು ವಚನ ಹೇಳಿ ಮುಗಿಸ್ತೀನಿ ಚಾಪ್ಟರನ್ನ. ಏನು ಕೇಳ್ತಾನಂತ ಕೇಳಿದ್ರೆ, ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ. ನೀ ಇಷ್ಟೆಲ್ಲ ಹೇಳಿದಿ, ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬಯಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ, ಈ ಮಾತು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ಹೇಳ್ತಾರ, ಸತ್ಯ ಹೆಣ ಎಲ್ಲರ ಕೂಗಿದ್ದುಂಟ. ನೀ ಹೇಳಿದಿ ನಾ ಚನ್ನಮಲ್ಲಿಕಾರ್ಜುನ ಒಳಗಾಗಿನಿ ಅಂತ ಹೇಳಿದಿ, ಒಳಗಾದ ಬಳಿಕ ಹಾಲಿನ್ಯಾಗ ಸಕ್ರೆ ಬೆರೆತ ಬಳಿಕ ಕಾಣಿಸ್ತತೇನ್ರಿ? ಅದು ಕಾಣಿಸ್ತದ? ಕಾಣಂಗಿಲ್ಲ. ಹಾಲಿನಾಗ ಸಕ್ರೆ ಹಾಕಿದ್ರಿ ಕರಿಗೆ ಹೋಗ್ಬಿಡ್ತದೆ. ಕರಿಗೆ ಹೋದ ಬಳಿಕ ಸಕ್ರೆ ಹಾಲು ಒಂದಾಗಿರ್ತತಿ, ಕಾಣಂಗಿಲ್ಲ. ನೀ ಇಲ್ಲಿ ಚನ್ನಮಲ್ಲಿಕಾರ್ಜುನ ಜೊತೆಗೆ ನೀನು ಸಕ್ರೆ ಹಂಗೆ ಬೆರ್ತೀನಿ ಅಂತ ಹೇಳ್ತಿದ್ದಿ, ಮತ್ತು ದೇವ್ರು ಹಿಂಗೆ ಅದಾನ ಅಂತ ಹೆಂಗೆ ಹೇಳ್ತಿದ್ದಿ? ಬ್ರಹ್ಮವನ್ನು ತಿಳಿದವನು ಸುಮ್ಮನಿರಬೇಕು ಅಂತ ಹೇಳ್ತಾರೆ. ಒಬ್ಬ ಅನುಭಾವಿಗಳು ಬಹಳ ಸುಂದರವಾಗಿ ಬರೀತಾರೆ, ಒಂದು ಪದ್ಯ ಬರೀತಾರೆ. ಏನು ಬರೀತಾರೆ ಅಂತ ಕೇಳಿದ್ರೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ತನುಮನ ಧನವಾ ತಿಳಿದಿರಬೇಕು, ತನುವಿನ ಬಾಂಡವ ತೊಳೆದಿರಬೇಕು, ಒಳಗೂ ಹೊರಗೂ ಏಕಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಅದನ್ನು ಕೇಳಕತ್ತಾನೆ ಪ್ರಭು. ನೀನು ಶಿವ ಆಗಿಲ್ಲ, ಸುಮ್ಮನೆ ಇರ್ಬೇಕು. ಹೇಳಕ್ಕೆ ಬರ್ತೈತೆ ಏನ? ನಾ ಸಕ್ರೆದೀನಿ ಅಂತೇಳಿ. ಮನ್ಯಾಗ ನೀವು ಅಡುಗೆ ಮಾಡ್ತಿರ್ತೀರಿ, ಇನ್ನೂ ನಿಮ್ಗೆ ಚಂದಾಗಿ ತಿಳಂಗೆ ಹೇಳ್ಬೇಕು. ನೀವು ಮನ್ಯಾಗ ಅಡುಗೆ ಮಾಡ್ತಿರ್ತಿರಲ್ಲ, ಒಲ್ಯಾಗ ತೊಗರಿ ಕಟ್ಟಿಗೆ ಇಡ್ತೀರಿ, ಒಲ್ಯಾಗ ಹತ್ತಿ ಕಟ್ಟಿಗೆ ಇಡ್ತೀರಿ, ಒಲ್ಯಾಗ ಬನ್ನಿ ಕಟ್ಟಿಗೆ ಇಡ್ತೀರಿ, ಒಲ್ಯಾಗ ಬೇವಿನ ಕಟ್ಟಿಗೆ ಇಡ್ತೀರಿ. ನಾವೆಲ್ಲಿ ಇಟ್ಟಿವ್ರಿ? ಸಿದ್ದರಾಮಯ್ಯ ಫ್ರೀ ಗ್ಯಾಸ್ ಕೊಟ್ಟನ್ನು ಮೋದಿ ಮುತ್ತಾರೆ ಯಾವಾಗ ನೋಡ್ರಿ ನೀವು ಅಂತೀರಿ ಮತ್ತೆ? ಹಂಗೇನು ಅನ್ಬೇಡ್ರಿ ನೀವು. ಕೆಲವೊಬ್ರು ಒಲಿ ಇನ್ನೂ 10,000 ಅದಾರ. ಒಲ್ಯಾಗ ಎಲ್ಲ ಕಟ್ಟಿಗೆ ಇಡ್ತೀರಿ, ಹತ್ತಿ ಕಟ್ಟಿಗೆ ಇಡ್ತೀರಿ, ಬೇವಿನ ಕಟ್ಟಿಗೆ ಇಡ್ತೀರಿ, ಬನ್ನಿ ಕಟ್ಟಿಗೆ ಇಡ್ತೀರಿ, ಜಾಲಿ ಕಟ್ಟಿಗೆ ಇಡ್ತೀರಿ, ಎಲ್ಲ ಕಟ್ಟಿಗೆ ಇಡ್ತೀರಿ. ಸುಟ್ಟ ಬಳಿಕ ಸುಟ್ಟಿರ್ತದಲ್ಲ, ಬೂದಿಯಾಗಿ ಬಿದ್ದಿರ್ತದಲ್ಲ. ಬೇವಿನ ಬೂದಿ ಬೇರೆ, ಹತ್ತಿ ಕಟ್ಟಿಗೆ ಬೇರೆ ಬೂದಿ ಬೇರೆ. ಇದು ಏನರ ಬೇರೆ ಇರ್ತದೇನ್ರವ? ಆ ಹುಡುಗಿ ಹೂ ಹಾಕ್ಕೊಂಡಾಳಕಿ ಇಲ್ಲ ಅಂತಾಳು ನೋಡ್ರಿ, ಆಕಿ ಅಡಿಗೆ ಮಾಡಾಳ ಕಾಣಿಸ್ತೈತಿ ಮನ್ಯಾಗ. ಆ ಬೂದಿ ಏನಾದ್ರೂ ಹತ್ತಿ ಕಟ್ಟಿಗೆ ಬೂದಿ ಬೇರೆ, ಬೇವಿನ ಕಟ್ಟಿಗೆ ಬೂದಿ ಬೇರೆ, ಜಾಲಿ ಕಟ್ಟಿಗೆ ಬೂದಿ ಬೇರೆ ಏನ್ರ ಬಿದ್ದಿರ್ತೈತೇನೆ? ಬೂದಿ ಎಲ್ಲವೂ ಎಲ್ಲ ಕಟ್ಟಿಗೆ ಸುಟ್ಟು ಬಳಿಕ ಬೂದಿ ಒಂದೇ ಆಗಿರ್ತದೆ. ಹೌದೇನಲ್ಲ? ಸುಟ್ಟು ಬೂದಿ ಇದು. ಜಾಲಿ ಕಟ್ಟಿಗೆ ಬೂದಿ ಕೊಡ್ರಿ ಅಕ್ಕ ಅವರ, ಭೂಮಿ ನೀವು ಹಚ್ಚಿ ಅಡಿಗೆ ಮಾಡಿರಿ, ರೊಟ್ಟಿ ಮಾಡಿರಿ ಅಂದ್ರೆ ಏನು ಕೊಡ್ತೀರೇನು ನೀವು? ಯು ಆರ್ ಅನೇಬಲ್. ನೀವು ಅದಕ್ಕೆ ಸಮರ್ಥ ಆಗಕ್ಕೆ ಸಾಧ್ಯ ಇಲ್ಲ, ಕೊಡಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಹೆಂಗಿರ್ತಾನ ಅಂತ ಕೇಳಿದ್ರೆ ಸುಟ್ಟ ಬೂದಿಯಂತ ಇರ್ತಾನೆ. ಅವನಿಗೆ ಅರ್ಪಣೆ ಆದವ ಸುಟ್ಟ ಬೂದಿಯಂತ ಇರ್ತಾನೆ. ಅದನ್ನ ಹೇಳಕ್ಕಾಗಂಗಿಲ್ಲ. ಅದಕ್ಕೆ ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬಯಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ. ಹಾಲು ಹೆಪ್ಪು ಹಾಕ್ತಿರವರ, ಹೆಪ್ಪು ಹಾಕಿದ ಬಳಿಕ ಆ ಹಾಲು ಹುಳಿ ಆಗ್ತದೆ ಏನು ಸಿಹಿ ಆಗ್ತದ್ರಿವ? ಏನಾಗ್ತೈತೆ ತಂಗಿ? ಹುಳಿ ಆಗ್ತೈತಿಲ್ಲ? ಅಕ್ಕ ಹೇಳ್ತಾಳ ಹುಳಿ ಆಗಂಗಿಲ್ಲ, ಸಿಹಿ ಆಗುತ್ತೆ. ಹೇಳಕತ್ತಾಳಿಗಕಿ ಏನು ಹೇಳ್ತಾಳಂತ ಕೇಳಿದ್ರೆ, ಸತ್ತ ಹೆಣ ಕೂಗಿದುದುಂಟು, ಬಯಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದು. ಇದು ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನನಲ್ಲಿ ಉತ್ತರ ಕೊಡ್ತಾಳ. ಹೆಂಗೆ ಹೇಳು? ಇದು ಎನಗೆ ಆಶ್ಚರ್ಯ ಹೇಳವ್ವ, ಕಾಯಿವಿಲ್ಲದ ಸುಖವ ಜೀವವಿಲ್ಲದ ಭವವ ಆ ವಟಾವಿನಲ್ಲಿ ಹೇಳ ಗುಹೇಶ್ವರ ಲಿಂಗಕ್ಕೆ. ಪ್ರಭು ಕೇಳ್ತಾನ. ಕೇಳಿದಾಗ ಹೇಳ್ತಾಳ, ಸತ್ತ ಹೆಣ ಮರೆದೊರಗಿ ಕನಸು ಕಾಣುವಲ್ಲಿ, ನಿಮ್ದ ಹೇಳ್ತೀನಿ, ಈಗ ನಿಮ್ಗ ಬರ್ತೀನಿ, ಅರ್ಥ ಮಾಡಿಕೊಡ್ತೇನೆ ನಿಮ್ಗೆ. ಮರೆದೊರಗಿ ಕನಸು ಕಾಣುವಲ್ಲಿ ಸತ್ತ ಹೆಣ ಎದ್ದಿತ್ತು, ಬಯಚಿಟ್ಟ ಬಯಕೆ ಕರೆದಿತ್ತು, ತನ್ನ ಋಣ ನಿಧಾನ ಕರೆಯಿತ್ತು. ಹೇಳ್ತಾಳ ಅಕ್ಕ ಮಹಾದೇವಿ.
ಏನು ಅಂತ ಕೇಳಿದ್ರಿ, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತು, ಮರೆದೊರಗಿ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ನೀವು ಈಗ ಪುರಾಣ ಕೇಳ್ತೀರಿ, ಕೇಳಿದ ಮೇಲೆ ಪ್ರಸಾದ ಏನು ಮಾಡ್ಯಾರ ಇವತ್ತ? ಏನು ಮಾಡ್ರಿ ಮಹೇಶ್? ಜೋರಿಗೆ ಹೇಳ, ಕಿವಿಡದೇನು ನಾನು ಅದಕ್ಕೆ. ಪಾಯಸ? ಈ ಪುರಾಣ ಕೇಳಿರ್ತೀರ, ಪಾಯಸ ಹೊಡಿತೀರಿ, ಹೋಗಿ ಮನ್ಯಾಗ ಕೌದಿ ಒಳಗೆ ಕಾಲು ಚಾಚ್ತೀರಿ, ಮಕ್ಕೊಂತೀರಿ. ಮಕ್ಕೊಂಡು ಗುಟ್ಲೆ ನಿಮಗೇನಾಗ್ತತಿ? ಏನಾಗ್ತತಿ? ಏನು ಬೀಳ್ತದ? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಕವಿ ಹೇಳ್ತಾನ, ನಿತ್ಯ ಗೊಮ್ಮೆ ನಿತ್ಯ ಮರಣ ಎದ್ದು ಸಲ ನವೀನ ಜನನ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಕವಿ ಹೇಳ್ತಾನ ಸ್ಲೀಪಿಂಗ್ ಈಸ್ ಟೆಂಪ್ರರಿ ಡೆತ್, ಡೆತ್ ಈಸ್ ಪರ್ಮನೆಂಟ್ ಸ್ಲೀಪಿಂಗ್ ಅಂತ ಹೇಳ್ತಾನೆ ಅವ. ಏನ್ ಹೇಳ್ತಾನೆ? ನಿತ್ಯಗೊಮ್ಮೆ ನಿತ್ಯ ಮರಣ. ನೀವು ಅಂತಿರ್ತೀನಿ ನೋಡ್, ಸತ್ತವ ಮುಂದಿಂದ ಹೇಳ್ರಿ, ಎಲ್ಲ ನನ್ಗ ಬಿಟ್ರಿನ. ಸತ್ತವ ನಿದ್ದೆ ಹತ್ತಿದವ ಸಮ ಅಂತೀರಿಲ್ಲ. ನಿದ್ದೆ ಹತ್ತಿದಾಗ ನಮ್ಗೇನ್ರ ಪ್ರಜ್ಞೆ ಇರ್ತದೇನು? ಪ್ರಜ್ಞೆ ಇರಂಗಿಲ್ಲ. ನಾವು ಮಕ್ಕೊಂಡಾಗ ಗಾಢ ನಿದ್ರೆ ಹತ್ತಿರ್ತೈತಿ. ಮೂರು ಶರೀರದವ ನಮ್ಗೆ. ಈಗ ಹೇಳಂಗಿಲ್ಲ, ಮತ್ತದೆಲ್ಲ ನಿಂತ್ಬಿಡ್ತೈತಿ ಪುರಾಣ. ನಾವು ಸ್ಥೂಲ ಶರೀರವನ್ನು ಮರೆತು ಸೂಕ್ಷ್ಮ ಶರೀರಕ್ಕೆ ಹೋಗಿರ್ತೀವಿ, ಅದನ್ನು ಮರೆತು ಕಾರಣ ಶರೀರಕ್ಕೆ ಹೋಗಿರ್ತೀವಿ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತೇಳಿ 3 ಶರೀರಗಳಿದಾವ. ನಾವು ಈ ಶರೀರದಿಂದ ಶರೀರಕ್ಕೆ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಲಿಫ್ಟ್ ಆಗಿರ್ತೀವಿ, ಹೋಗಿರ್ತೀವಿ. ಅವಾಗ ನಾವು ಹಗಲೆಲ್ಲ ಕಂಡಿದ್ದೆಲ್ಲ ಇರ್ತದಲ್ಲ, ನಮಗೆ ಕನಸು ಬೀಳ್ತದ. ರಾತ್ರಿ ಕನಸು ಎಂಥವು ಬೀಳ್ತಾವಲ್ಲ ಕನಸು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ, ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕಂಡೆ ನವ್ವ, ಚನ್ನ ಮಲ್ಲಿಕಾರ್ಜುನಂಗ್ ಕಂಡು ಧನ್ಯಳಾದೆ ನವ್ವ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಯಾರಿಗೆ ಹೇಳಕತ್ತಾಳೆ? ಅಕ್ಕಮಾದೇವಿ ತನ್ನ ಗೆಳತಿಯರಿಗೆ ಹೇಳಕತ್ತಾಳೆ. ನಿನ್ನೆ ಮಕ್ಕೊಂಡಿದ್ದೆ ಬಸಮ್ಮ, ನನಗೆ ಕನಸು ಬಿದ್ದಿತ್ತು ಅಂತ ಹೇಳಕತ್ತಿಳ. ಯಾವ ಕನಸು ಬಿದ್ದಿತ್ತು ನಿನಗೆ ಅಕ್ಕ ಅಂದಾಗ ಅಕ್ಕ ಹೇಳ್ತಾಳೆ, ಎಂತ ಕನಸು ಬಿದ್ದಿತ್ತು? ಸಿದ್ಧಲಿಂಗೇಶ್ವರ ತಮ್ಮ ವಚನದಾಗ ಹೇಳ್ತಾರೆ, ಮನಸ್ಸಿನ ಸಂಶಯ ಕನಸಿನ ಭೂತವಾಗಿ ಕಾಡುವುದು ನೋಡ. ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಕನಸು ಬೀಳ್ಬೇಕಂತ ಕೇಳಿದ್ರೆ ನಮ್ಮ ಮನಸ್ಸಿನೊಳಗೆ ಸಂಶಯ ಇರ್ತಲ್ಲ, ಆ ಸಂಶಯ ಉಳಿದು ಅಂದ್ರೆ ಅವು ಎಲ್ಲಿ ಕಾಡ್ತಾವ ಅಂತ ಕೇಳಿದ್ರೆ ಕನಸಿನಾಗ ಬಂದು ಕಾಡ್ತಾವಂತ. ಮನಸ್ಸಿನ ಸಂಶಯ ಕನಸಿನ ಭೂತವಾಗಿ ಕಾಡುವುದು ನೋಡ, ಮನಸ್ಸಿನ ಸಂಶಯ ಅಳಿದೊಡೆ ಅದು ಏನಂತ ಕೇಳಿದ್ರೆ ಶಿವಯೋಗ ನೋಡ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೋಗಿ ಮಕ್ಕೊಂತೀರಿ, ಮಕ್ಕೊಂಡು ಗುಡ್ಲೆ ಕನಸು ಬೀಳ್ತತಿ. ಮರುದಿವ್ಸ ಹೇಳ್ತೀರಿ ನಿನ್ನೆ ಮಕ್ಕೊಂಡಿದ್ದೆ ಕನಸು ಬಿತ್ರಿ, ಕನಸಿನಾಗ ಏನಾಗಿತ್ತು ಅಂತ ಕೇಳಿದ್ರೆ ದ್ಯಾಮವ್ವನ ಗುಡಿಗೆ ಹೋದಂಗಾಗಿತ್ತು. ಮಹೇಶ್ ಸೀದಾ ಕುತ್ಕೋ. ಮಹೇಶ್ ದ್ಯಾಮವ್ವನ ಗುಡಿಗೆ ಹೋದಂಗಾಗಿತ್ತು. ದ್ಯಾಮವ್ವನ ಗುಡಿಗೆ ಹೋಗಿ ಪುರಾಣ ಕೇಳ್ದಂಗಾಗಿತ್ತು. ಏನು ಹುಗ್ಗಿ ಮಾಡಿದ್ರಿ? 1 ಗಂಗಾಳ ಅಲ್ರಿ, 2 ಗಂಗಾಳ ಉಂಡಿ ನೋಡ್ರಿ. ಹುಗ್ಗಿ ಗಂಗಾಳ ಕನಸ್ನ್ಯಾಗ ಬಂದಿರ್ತೈತಿ. ಹೌದಲ್ಲ? ಕನಸು ಬೀಳ್ತದಲ್ರಿ ಅದು. ಕನಸು ಬಿದ್ದಾಗ ನಿಮ್ಗೇನ್ರಿ, ನೀವೇನಾಗಿದ್ರಿ? ನಿತ್ಯಗೊಮ್ಮೆ ನಿತ್ಯ ಮರಣ. ಸತ್ತು ಬಿಟ್ಟಿರ್ತೀರಿ ಅವ ಕನಸು ಬಿದ್ದಾಗ. ಎಲ್ಲರೂ ಜಗತ್ತಿನ ಪ್ರಪಂಚದ ಎಲ್ಲವೂ ಸತ್ತು ಬಿಟ್ಟಿರ್ತದೆ, ಆದರೂ ಕನಸು ಬಿದ್ದಿರ್ತದೆ. ಅದನ್ನು ನೀವು ನೆನಪಿಟ್ಕೊಂಡಿರ್ತೀರಿ. ಮರುದಿವಸ ನಿಮ್ಮ ಗೆಳತರಿಗೆ ನೀವೇನು ಮಾಡ್ತೀರಿ? ಕನಸು ಬಿದ್ದಿತ್ತು ಅಂತ ಹೇಳ್ತೀರಲ್ಲ, ಹೆಂಗೆ ಹೇಳಿದಿರಿ? ಸತ್ತಿದ್ರಲ್ಲ.
ಅದಕ್ಕಿಲ್ಲಿ ಅಕ್ಕ ಹೇಳ್ತಾಳ, ಮರೆ ದೊರಗಿ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಅದು ಸತ್ತ ಹೆಣ ಎದ್ದು ಹೇಳಿದಂಗಲ್ಲನ ಪ್ರಭು. ಮುಂದೆ ಹೇಳ್ತಾಳೆ ಏನು, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ ಅಂತ ಕೇಳೋಣ. ಹೆಪ್ಪು ಹಾಕಿದ ಬಳಿಕ ಹಾಲು ಹುಳಿ ಆಗ್ತದ ಹೊರತು ಸಿಹಿ ಹೆಂಗಾಗ್ತದೆ ಕೇಳ್ತಾನ ಪ್ರಭು. ಅದಕ್ಕೆ ಹೇಳ್ತಾಳ ಅಕ್ಕ, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತು. ನೀವು ಹೆಪ್ಪು ಹಾಕಿದ ಬಳಿಕ ಮೊಸರು ಆಗ್ತದ, ಮೊಸರು ಹುಳಿ ಇರ್ತದ. ಮೊಸರು ಕಡೀರಿ ಏನು ಬರ್ತದ? ಬೆಣ್ಣೆ ಸುಣ್ಣ ಬರ್ತದ. ಸುಣ್ಣನ್ನ ಅಯ್ಯವ್ವ ಬೆಣ್ಣೆ ನನಗೇನೋ ಸುಣ್ಣ ಅಂದಂಗೆ ಆಯ್ತು. ನೋಡ, ಹಾಲು ಕಡಿತೀರಿ, ಹಾಲಿಗೆ ಹೆಪ್ಪು ಹಾಕ್ತೀರಿ, ಹಾಲು ಹೆಪ್ಪದು ಹಾಕಿದ ಬಳಿಕ ಅದು ಹೆಪ್ಪು ಆಗ್ತದ. ಅದ್ರಾಗ ಕಡಗೋಲಿಟ್ಟು ಕಡಿತೀರಿ, ಕಡಗೋಲಿಟ್ಟು ಕಡಿದ ಬಳಿಕ ಅದ್ರಾಗ ಏನು ಬರ್ತದ? ಬೆಣ್ಣೆ ಬರ್ತದ. ಬೆಣ್ಣೆ ಕಾಸ್ತಿರಿ, ಏನು ಬರ್ತದ? ತುಪ್ಪ ಬರ್ತದ. ತುಪ್ಪ ಹುಳಿ ಇರ್ತದನ? ಮತ್ತ ಅದಕ್ಕೆ ಅಕ್ಕ ಹೇಳ್ತಾಳ, ಅಕ್ಕ ಏನು ಹೇಳಕತ್ತಾಳ? ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತ್ತು. ಇದಕ್ಕೆ ನೋವೇಕೆ ಕಾಡದಿರಣ್ಣ, ಚನ್ನಮಲ್ಲಿಕಾರ್ಜುನ ದೇವರ ದೇವನ ಅಣ್ಣಗಳಿರ. ಪ್ರಭು ಎದ್ದ ನಿಂತು ಬಿಡ್ತಾನ, ಸಭಾದಾಗ ಎದ್ದ ನಿಂತು ಬಿಡ್ತಾನ. ಆಕಿ 16 ವಯಸ್ಸಿನ ಹುಡುಗಿಯನ್ನು ನೋಡಿಕೆ ಜ್ಞಾನವನ್ನ ನೋಡಿ ಎದ್ದು ನಿಂತು ಬಿಡ್ತಾನ. ಎದ್ದು ನಿಂತು ಹೇಳ್ತಾನ, ಅಜ ಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡು ಮುರಿದು ಗೂಡು ಗೂರಿ ನರೆತರೆ ಹೆಚ್ಚಿ ತಲೆ ನಡಗಿ ಒಂದ ನಾಡು ಹೋಗಿ 9 ನಾಡುವ ಜ್ಞಾನಿಗಳೆಲ್ಲರೂ ಹಿರಿಯರೇ. ಏನ್ ಹೇಳ್ತಾನೆ? ಯಾರು ಹಿರಿಯರು? ಗುಹೇಶ್ವರ ಲಿಂಗದಲ್ಲಿ ಎನ್ನಕ್ಕ ಅಂತ ಹೇಳಿಬಿಡ್ತಾನೆ. ನೀನೇ ನಮ್ಮಕ್ಕ, ನೀನೇ ನಮ್ಮ ತಾಯಿ ಅಂತೇಳಿ ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾನೆ. ಕೊಟ್ಟು ಚನ್ನಬಸವಣ್ಣ ಎದ್ದು ನಿಲ್ತಾನೆ. ಅವ ಹೇಳ್ತಾನೆ, ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಅಂತ ಹೇಳಬೇಕಾದ್ರೆ ಅಕ್ಕ 16ನೇ ವಯಸ್ಸಿನಾಗ ಎಷ್ಟು ಎತ್ತರ ಏರಿರ್ಬೋದ್ರಿ. ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದ್ರೆ, ಆಕಿನೂ ತನ್ನೊಳಗಿದ್ದಂಥ ಯಾರು ರಶೀಲೋಮನನ್ನ ಕಡ್ಕೊಂಡಿದ್ಲು. ಆಕಿಗೆ ಓಡೋಡಿರ ಕೌಶಿಕ ಬಂದಿದ್ದ, ನಾನೇನು ಲಗ್ನ ಹಾಕಿನಿ ಅಂದ. 3 ಕಂಡೀಷನ್ ಹಾಕಿ ಅವನ ಮನೆಗೆ ಹೋದ್ಲು, ಅರಮನೆಗೆ ಹೋದ್ಲು. ಹೇಳಿದ್ಲು ಅವನಿಗೆ, ಏನು ಹೇಳಿದ್ಲು ಅಂತ ಕೇಳಿದ್ರೆ ಅಕ್ಕ ಹೇಳ್ತಾಳ, ನಾನು ನಿನ್ನ ಅರಮನೆ ಒಲ್ಲೆ, ನನ್ನ ಗುರುಲಿಂಗ ಜಂಗಮ ಪೂಜೆಗೆ ದಾಸೋಹಕ್ಕೆ ಅನುಭವಕ್ಕೆ ನೀ ಎದಕ್ಕೂ ಅಡ್ಡ ಬರಬಾರ್ದು ಅಂತಂದ. ಕಾಮುಕನಾಗಿರ್ತಕ್ಕಂಥ ಕೌಶಿಕ ಹೋಗಿ ಅವಳ ಸೆರಗನ್ನ ಹಿಡಿದು ಎಳಿತಾನೆ. ಎಳೆದಾಗ ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚೆನ್ನ ಮಲ್ಲಿಕಾರ್ಜುನನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಬಿಡು ಎಲೆ ಸೆರಗ ಮರುಳೆ ಅಂತಂದ. ಅಂದ್ಲು ಅರಮನೆಯನ್ನು ಬಿಟ್ಟು ಹೋದ್ಲು. ಹೆಂಗೆ ಹೋದ್ಲು ಅಂತ ಕೇಳಿದ್ರೆ, ಹುಟ್ಟಿದ್ದೆಲ್ಲ ಕಳೆದು ಕೊಟ್ಟೋದ್ಲು ದಿಗಂಬರೆಯಾಗಿ. ಅದಕ್ಕೆ ಅವಾಗ ಅವ್ರ ಗೊತ್ತಾತಂತ ಲಿಂಗಮ್ಮಗೆ. ಗೊತ್ತಾಗಿ ಓಡೋಡಿ ಬಂದಂತ, ನನ್ನ 16 ವಯಸ್ಸಿನ ಮಗಳು ಬತ್ತಲೇ ಹೊಂಟಾಳೆ, ಮರ್ಯಾದೆ ಪ್ರಶ್ನೆ ಇಲ್ಲ ಅಂತ ಹೇಳಿ ಬಟ್ಟಿ ತಗೊಂಡು ಬಂದಂತ. ಉಟ್ಕೊಳಕ ಕೊಡಾಕ ಬಟ್ಟಿ ತಂದ್ಲಂತ. ಅಕ್ಕಗೆ ಹೇಳಿದ್ಲಂತಕಿ. ಏನು ಹೇಳಿದ್ಲು? ಅಕ್ಕ ಉಡು ತಡಿ, ಉಡು ತಡಿ ನಿಲ್ಲು, ಈ ಬಟ್ಟಿ ಉಡು ತಡಿ, ಉಡು ತಡಿ ಅಂದ್ಲಂತ. ಆ ಊರಿಗೆ ಉಡು ತಡಿ ಅಂತ ಹೇಳಿ ಹೆಸರು ಬಂತಂತ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ಆ ಅಕ್ಕನ ಹುಟ್ಟಿದ ಊರು ಉಡುತಡಿ ಅಂತ ಹೇಳಿ ಯಾಕಾಯ್ತು ಅಂತ ಕೇಳಿದ್ರೆ, ಮೋಹ ಮಾಯೆಯನ್ನ ಕಳೆದಂತ ಅಕ್ಕ ಯಾರಿಗೆ ಅರ್ಪಣೆ ಆಗಿದ್ಲು ಅಂತ ಕೇಳಿದ್ರೆ, ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನಾನೆನ್ನೆ, ನೀನೆನ್ನೆ. ಏನಾಗಿದ್ಲು ಅಂತ ಕೇಳಿದ್ರೆ, ಚನ್ನಮಲ್ಲಿಕಾರ್ಜುನನಾಗೇ ಪರಿವರ್ತನೆಯಾಗಿದ್ಲು. ಅದಕ್ಕೆ ಇಲ್ಲಿ ರಶೀಲೋಮ ಅಂದ್ರೆ ಇದನ್ನೆಲ್ಲ ಕಳ್ಕೊಂಡು ಏನಾಗೋದು ಶುದ್ಧವಾಗೋದು. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು, ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ. ಏನು ಹೇಳ್ತಾಳೆ ಏನು ಕೇಳ್ಯಾರ ಶರಣರು? ಇದು ಯಾಕೆ ಹೇಳಿದ ಇಷ್ಟಕೊಂಡ ಎಲ್ಲ ಅಂತ ಕೇಳಿದ್ರೆ, ಇವತ್ತು ರಶೀಲೋಮ ಅಂದ್ರೆ ಇದನ್ನೆಲ್ಲ ಕಳ್ಕೊಳ್ಳೋದು. ನಾಳೆ ಒಬ್ಬ ಬರ್ತಾನೆ, ಯಾರು ಬರ್ತಾರೆ, ನಾಳೆ ಯಾರು ಬರ್ತಾರ ಅನ್ನುವಂಥದ್ದನ್ನು ಯಾವಾಗ ನೋಡೋಣ?
ನಾಳಿನ ಪ್ರವಚನದಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ 10ವರೆ ಮಠ ಪುರಾಣ ಹೇಳ್ರಿ ಅಂತಂದ್ರೆ ಇವತ್ತು ಬೇಡ 10ವರೆ ಮಠ ಪುರಾಣ ಹೇಳ್ರಿ ಅಂದರು. ರಶಿಲೋಮನ ವಧೆ ಆಗಿತ್ತು. ಅವಾಗ ನೀವು ಕುಂಬಳಕಾಯಿ ತಂದಿರಲಿಲ್ಲ, ಒಡೆದು ಬಿಡ್ರಿ ಅವನ ಹೆಸರಿನಾಗ. ಹಿಂಗ ರಶಿಲೋಮ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಮೋಹ ಅನ್ನುವಂಥ, ನಮ್ಮಲ್ಲಿರ್ತಕ್ಕಂಥ ಆಸೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿನ್ನೊಬ್ರು ಅಣ್ಣವ್ರು ಯಾರೋ ಚೀಟಿ ಕೊಟ್ಟಿದ್ರು ನಮಗೆ. ಏನು ಅಂತ ಕೇಳಿದರೆ ಒಂದು ಹಾಡನ್ನು, ಯಾವುದದು, ಯಾವ್ದು ಕೊಟ್ಟಿದ್ರಪ್ಪ ಚೀಟಿ? ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಆ ಹಾಡನ್ನು ಗವಾಯಿಗಳು ಹಾಡ್ತಾರೆ. ನಾವೆಲ್ಲ ಕೇಳಿ ಮುಂದೆ ಪೂಜ್ಯರು ಆಶೀರ್ವಚನವನ್ನು ನೀಡ್ತಾರೆ. ಅವರ ಆಶೀರ್ವಚನವನ್ನು ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಈಗ ಗವಾಯಿಗಳು ಆ ಹಾಡನ್ನು ಹಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ತಾ ಇದ್ದೇನೆ. जय मंगलम जय नमः पार्वती शिव।